ಓಂ ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಕಳೆದ ಉಪನ್ಯಾಸದಲ್ಲಿ ಶ್ರೀ ಶಾರದಾದೇವಿಯವರು ಜನ್ಮ ತಳೆದ ವಿಚಾರ ತಿಳಿದುವು. ಇಂದು ಜಗದಾದ್ಯಂತ ಪೂಜಿಸಲ್ಪಡ್ತಿರೋ ಶ್ರೀ ಶಾರದಾದೇವಿಯವರು ಅಂದು 1853ನೇ ಡಿಸೆಂಬರ್ 22ರಂದು ಜಯರಾಂಬಾಟಿ ಅಂತನ್ನೋ ಆ ಹಳ್ಳಿಯಲ್ಲಿ ಶಾಂತವಾಗಿ ಜನ್ಮ ತಾಳಿದ್ರು. ಅವರ ಜನ್ಮ ಶಾಂತ, ಅವರ ಜೀವನ ಶಾಂತ, ಅವರ ವಾಣಿ ಶಾಂತ. ಅಂಥ ಅವರಿಂದ ಜಗತ್ತಿಗೆ ಸಿಕ್ಕಿದ್ದು ಶಾಂತಿ. ರಾಮಚಂದ್ರ ಮುಖರ್ಜಿ, ಶ್ಯಾಮಸುಂದರಿ ದೇವಿ ಇವರ ಪ್ರೇಮದ ಪುತ್ಥಳಿಯಾಗಿ ಬೆಳೆದು ಬಂದರು ಶ್ರೀ ಶಾರದಾದೇವಿಯವರು. ಬ್ರಾಹ್ಮಣ ಮನೆತನ, ಗ್ರಾಮೀಣ ವಾತಾವರಣ, ಇಂಥ ಪರಿಸರದಲ್ಲಿ ಭಾರತದ ಯಾವುದೇ ಬಡ ಹಳ್ಳಿಯ ಹುಡುಗಿ ಬೆಳೆಯಬಹುದೋ ಆ ರೀತಿಯಲ್ಲಿ ಶ್ರೀ ಶಾರದಾದೇವಿಯವರು ಬೆಳೆದು ಬಂದರು. ಅವರ ಬಾಲ್ಯ ಜೀವನದ ಘಟನೆಗಳು ತೀರ ಕೆಲವು. ಈ ಸಂದರ್ಭದಲ್ಲಿ ಒಂದು ಸ್ವಾರಸ್ಯಕರ ಘಟನೆಯನ್ನ ನೆನಪಿಸಿಕೊಳ್ಳಬಹುದು. ಏನು ಅಂತಂದ್ರೆ, ಅವರು ಆಗಿನ್ನೂ 2-3 ವರ್ಷದ ಪುಟ್ಟ ಬಾಲೆ. ಒಂದು ದಿನ ತಾಯಿ ಶ್ಯಾಮಸುಂದರಿ ದೇವಿ ಮಗು ಶಾರದೆಯನ್ನ ಪಕ್ಕದ ಗ್ರಾಮ ಸಿಹೋರಿನ ಜಾತ್ರೆಗೆ ಕರೆದುಕೊಂಡು ಹೋಗಿದ್ರು. ಸಿಹೋರಿನ ಶಾಂತಿನಾಥ ದೇವಸ್ಥಾನದಲ್ಲಿ ಭಾರೀ ದೊಡ್ಡ ಜಾತ್ರೆ. ಅಲ್ಲಿಗೆ ಅಂದು ಶ್ರೀರಾಮಕೃಷ್ಣರು ಬಂದಿದ್ರು. ಜಾತ್ರೆ ಒಳ್ಳೆ ಭರದಿಂದ ಸಾಗಿತ್ತು. ಜಾತ್ರೆ ಅಂದ ಮೇಲೆ ಕೇಳಬೇಕೆ, ಜನವೋ ಜನ. ಸಾಲದ್ದಕ್ಕೆ ಬಯಲಾಟ, ಹರಿಕಥೆಗಳ ಮನರಂಜನೆಯ ಆಕರ್ಷಣೆ ಬೇರೆ ಇತ್ತು. ಮಗು ಶಾರದೆ ತನ್ನ ಪುಟ್ಟ ಕಣ್ಣುಗಳಿಂದ ಆ ಜಾತ್ರೆಯ ಸೊಬಗನ್ನ ನೋಡ್ತಿದ್ಲು. ಈ ಮಧ್ಯೆ ಈ ಹಳ್ಳಿಯ ಸ್ತ್ರೀಯರದ್ದೊಂದು ತಮಾಷೆ. ಏನು ಅಂತಂದ್ರೆ, ಪುಟ್ಟ ಹುಡುಗಿಯರಿಗೆ ಅಲ್ಲಿಗೆ ಬಂದ ಹುಡುಗರನ್ನ ತೋರಿಸ್ತಾ ಕೇಳ್ತಾರೆ, ಇವರಲ್ಲಿ ನೀನು ಯಾರನ್ನ ಮದುವೆ ಆಗ್ತಿ ಅಂತ. ಅದಕ್ಕೆ ಆ ಹುಡುಗಿ ಏನಾದ್ರೂ ನಾಚಿಕೊಂಡ್ರೆ ಅದೇ ಒಂದು ಮೋಜು. ಒಂದು ವೇಳೆ ಆ ಹುಡುಗಿ ಏನಾದ್ರೂ ಒಬ್ಬ ಹುಡುಗನನ್ನ ತೋರಿಸಿ ಅವನನ್ನ ಮದುವೆ ಆಗ್ತೇನೆ ಅಂತಂದ್ರೆ ಅದು ಇನ್ನೂ ಒಳ್ಳೆ ಮೋಜಾಗ್ತದೆ. ಹಾಗೆಯೇ ಇಲ್ಲಿಯೂ ಕೂಡ ಒಬ್ಬಳು ಮಹಿಳೆ ಮಗು ಶಾರದೆಯನ್ನ ಮಡಿಲಲ್ಲಿ ಎತ್ತುಕೊಂಡು ಸುತ್ತ ಇದ್ದ ಹುಡುಗರನ್ನೆಲ್ಲ ತೋರಿಸಿ ಕೇಳ್ತಾಳೆ, ನೋಡಮ್ಮ, ಇವರಲ್ಲಿ ನೀನು ಯಾರನ್ನ ಮದುವೆ ಆಗ್ತಿ ಅಂತ. ಅದಕ್ಕೆ ತಕ್ಷಣ ಶಾರದೆ ತನ್ನ ಪುಟ್ಟ ಕೈಯಿಂದ ಅಲ್ಲೇ ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಶ್ರೀರಾಮಕೃಷ್ಣರನ್ನು ತೋರಿಸಿದ್ಲು. ನಿಜಕ್ಕೂ ಇದೊಂದು ತಮಾಷೆಗೇನೋ ತಮಾಷೆ ಆಯ್ತು ನಿಜ. ಆದ್ರೆ ಬೇರೆ ಯಾರ ವಿಷಯದಲ್ಲೂ ಈ ತಮಾಷೆ ಕೊನೆಗೆ ನಿಜವಾಗಿ ಪರಿಣಮಿಸಿರ್ಲಿಕ್ಕಿಲ್ಲ. ಶಾರದೆಯ ವಿಷಯದಲ್ಲಿ ಇದು ನಿಜವಾಗಿಯೂ ಪರಿಣಯದಲ್ಲೇ ಪರಿಣಮಿಸಿಬಿಡ್ತು. ಈ ಘಟನೆ ಎಷ್ಟೊಂದು ಪೂರ್ವ ಸೂಚಿಯಾಗಿದೆ, ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅಂತನ್ನೋದು ನಾವು ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. 3 ವರ್ಷದ ಮಗುವಿಗೆ ಮದುವೆಯ ವಿಷಯ ಏನ್ ಗೊತ್ತಿದೀತು? ಅಂಥದ್ರಲ್ಲಿ ಶಾರದೆ ಯಾರನ್ನ ಮದುವೆ ಆಗ್ತಿ ಅಂತ ಕೇಳಿದಾಗ ಒಬ್ಬ ಯುವಕನನ್ನು ತೋರಿಸಿ ಅವನನ್ನ ಅಂತ ಸೂಚಿಸಬೇಕಾದ್ರೆ
ಅದು ಆ ಯುವಕ ಬೇರೆ ಯಾರೂ ಅಲ್ಲದೆ ಶ್ರೀರಾಮಕೃಷ್ಣರೇ ಆಗಿರ್ಬೇಕಾದ್ರೆ ಇದು ನಿಜಕ್ಕೂ ದೈವ ನಿಯಾಮಕವಾದ ಒಂದು ಸಂದರ್ಭವಲ್ಲದೆ ಮತ್ತೇನು ಇರ್ಲಿ. ಈ ತಮಾಷೆ ಅಂದಿಗೂ ಮುಗಿಯಿತು, ಜಾತ್ರೆಯೂ ಮುಗಿಯಿತು. ಎಲ್ಲರೂ ಅವರವರ ಮನೆಗೆ ಹಿಂತಿರುಗಿದ್ರು. ಪುನಃ ಅವರವರ ಮನೆ ವಾರ್ತೆಯ ಕೆಲಸಗಳಲ್ಲಿ ಮಗ್ನರಾದ್ರು. ದಿನ ಕಳೆದುವು, ತಿಂಗಳು ಉರುಳಿದುವು, ವರ್ಷಗಳೂ ಕಳೆದುವು. ಈಗ ಶಾರದೆಗೆ 5 ವರ್ಷ. ಈ 5 ವರ್ಷಕ್ಕೆ ಶಾರದೆಯ ಬಾಲ್ಯ ಮುಗಿಯಿತು ಅನ್ನಬೇಕು ಒಂದು ದೃಷ್ಟಿಯಿಂದ. ಯಾಕೆ ಅಂದ್ರೆ ಈ 5ನೇ ವರ್ಷದಲ್ಲೇ ಅವಳಿಗೆ ಮದುವೆ ಆಯಿತು. ಅವಳು ಒಬ್ಬ ಯುವಕನ ಮಡದಿಯಾದ್ಲು. ಇದು ಒಂದು ಸ್ವಾರಸ್ಯಕರವಾದ ಘಟನೆ ಮಾತ್ರವಲ್ಲ, ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳನ್ನ ಏಳಿಸುವಂತಹ ಘಟನೆ. ಯಾಕೆ ಅಂದ್ರೆ 5 ವರ್ಷದ ಮಗುವಿಗೆ ಮದುವೆ ಅಂದ್ರೆ ಏನು? ಇಂದಿನ ದಿನಗಳಲ್ಲಿ ಇದು ಯಾರೂ ಕಂಡರಿಯದ ಕೇಳರಿಯದ ವಿಷಯ. ಆದರೆ ಅಂದಿನ ದಿನಗಳಲ್ಲಿ ಇದು ಸಾಮಾನ್ಯ ವಿಷಯವಾಗಿತ್ತು. ಬಾಲ್ಯ ವಿವಾಹ ಅಂತನ್ನೋದು ಹಳೆ ಕಾಲದ ಒಂದು ವಿಚಿತ್ರ ಪದ್ಧತಿಯಾಗಿತ್ತು. ಈ ಪದ್ಧತಿ ಬೆಳೆದು ಬಂದದ್ದಕ್ಕೆ ಉದ್ದೇಶ ಇರಲಿಲ್ಲ ಅಂತೇನಲ್ಲ. ಆಗಿನ ಕಾಲದಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟ ಉದ್ದೇಶ ಇದ್ದೇ ಇತ್ತು. ಭಾರತೀಯ ಸಮಾಜ ಜೀವನದಲ್ಲಿ ಈ ವಿವಾಹ ಅಂತನ್ನೋದು ಒಂದು ಪ್ರಧಾನ ಕಾರ್ಯಕ್ರಮ. ಹುಟ್ಟಿದ ಹೆಣ್ಣು ಒಬ್ಬನ ಹೆಂಡತಿ ಆಗೋವರೆಗೆ ತಾಯಿ ತಂದೆಯರಿಗೆ ನೆಮ್ಮದಿಯೇ ಇಲ್ಲ. ಕನ್ಯಾದಾನ ಮಾಡಿ ಕೃತಾರ್ಥರಾಗಬೇಕು ಅಂತನೋ ತವಕ. ಕವಿ ಕಾಳಿದಾಸನ ಶಾಕುಂತಲದಲ್ಲಿ ಶಕುಂತಲೆಯ ಸಾಕು ತಂದೆಯಾದ ಕಣ್ವಮನಿಗಳು ಮಗಳನ್ನ ಪತಿಗೃಹಕ್ಕೆ ಕಳುಹಿಕೊಡ್ತಾ ಹೇಳ್ತಾರೆ, ಅರ್ಥೋ ಹಿ ಕನ್ಯಾ ಪರಕೀಯ ಏವ ತಾಮದ್ಯ ಸಂಪ್ರೇಷ್ಯ ಪರಿಗ್ರಹೀತು ಜಾತೋಸ್ಮಿ ಸದ್ಯೋ ವಿಷದಾಂತರಾತ್ಮ ಚಿರಸ್ಯ ನಿಕ್ಷೇಪಮಿವಾರ್ಪಯಿತ್ವ. ಅಂತಂದ್ರೆ ಎಷ್ಟಾದರೂ ಹೆಣ್ಣು ಪರಕೀಯನ ಸೊತ್ತು, ಬಹಳ ಕಾಲ ರಕ್ಷಿಸಿಕೊಂಡು ಬಂದ ನಿಧಿಯನ್ನ ಸಮರ್ಪಣೆ ಮಾಡಿದವನ ಹಾಗೆ ಇಂದು ಅವಳನ್ನ ಪತಿಯ ಬಳಿಗೆ ಕಳುಹಿಕೊಟ್ಟು ನನ್ನ ಮನಸ್ಸು ಹಗುರವಾಯಿತು ಅಂತ. ಈ ಬಗೆಯ ಭಾವನೆಯೇ ಕಾಲಕ್ರಮೇಣ ಬೆಳೆದು ಹೆಣ್ಣು ಮಕ್ಕಳು ಇನ್ನೂ ಪ್ರಾಪ್ತವಯಸ್ಕರಾಗೋ ಮೊದಲೇ ಮದುವೆ ಮಾಡಿಕೊಡೋ ಹಾಗೆ ಮಾತಾಪಿತೃಗಳನ್ನ ಪ್ರೇರೇಪಿಸಿರಬಹುದು. ಹಲವು ಜನ ಹೋದದ್ದೇ ಹಾದಿ ಅನ್ನೋ ಹಾಗೆ ಹಲವಾರು ಜನ ಮಾತಾಪಿತೃಗಳು ತಮ್ಮ ಹೆಣ್ಣು ಮಕ್ಕಳನ್ನ ಬಾಲ್ಯದಲ್ಲೇ ವಿವಾಹ ಮಾಡಿಕೊಟ್ಟು ಕೊನೆಗೆ ಅದೇ ರೂಢಿಯಾಗಿರಬಹುದು. ಅಲ್ಲದೆ ಮುಂದೆ ಈ ಭಾವನೆಯೇ ಧಾರ್ಮಿಕ ಕಂದಾಚಾರಗಳ ಆಧಾರದಿಂದ ಬಲಪಟ್ಟು ಸಮಾಜ ಅದನ್ನೇ ಧರ್ಮ ಅಂತ ಮನ್ನಿಸಿ ಬಾಲ್ಯ ವಿವಾಹ ಪದ್ಧತಿ ರೂಢಿಗೆ ಬಂದಿರಬಹುದು. ಆದರೆ ಈ ಪದ್ಧತಿ ವೇದ ಕಾಲದಲ್ಲಿ ಇರಲಿಲ್ಲ ಅಂತನ್ನೋದು ಹಿಂದೂ ಧರ್ಮದ ಪೂರ್ವ ಇತಿಹಾಸವನ್ನ ಪರಿಶೀಲಿಸಿದಲ್ಲಿ ಸ್ಪಷ್ಟವಾಗುತ್ತದೆ. ಅಂದಿನ ದಿನಗಳಲ್ಲಿ ಹುಡುಗರಂತೆ ಹುಡುಗಿಯೂ ಕೂಡ ವನಗಳಲ್ಲಿ ನಿರ್ಮಿತವಾದ ಗುರುಕುಲಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು ಅಂತ ತಿಳಿದು ಬರುತ್ತೆ. ಹುಡುಗರ ಹಾಗೆ ಹುಡುಗಿಯರಿಗೂ ಕೂಡ ಕ್ಲಿಪ್ತ ಕಾಲದಲ್ಲಿ ಉಪನಯನ ಸಂಸ್ಕಾರ ನಡೀತಿತ್ತು ಮತ್ತು ವೇದಾಧ್ಯಯನಕ್ಕೆ ಆಧ್ಯಾತ್ಮಿಕ ಸಾಧನೆಗೆ ಪ್ರವೇಶ ಇತ್ತು ಅಂತ ತಿಳಿದು ಬರುತ್ತೆ. ಯಮಸ್ಮೃತಿಯಲ್ಲಿ ಇದರ ಉಲ್ಲೇಖ ಇದೆ. ಪುರಾಕಲ್ಪೆ ಕುಮಾರೀಣಾಂ
ಮೌಂಜೀ ಬಂಧನಮಿಷ್ಯತೆ ಅಧ್ಯಾಪನಂಚ ವೇದಾನಾಂ ಸಾವಿತ್ರೀ ವಚನಂ ತಥಾ. ಮೌಂಜೀ ಬಂಧನ ಅಂತಂದ್ರೆ ಉಪನಯನ, ಯಜ್ಞೋಪವೀತ ಧಾರಣೆ. ಅಧ್ಯಾಪನ, ವೇದಾನಾಂ ಅಧ್ಯಾಪನ ಅಂತಂದ್ರೆ ವೇದಾಧ್ಯಯನ. ಸಾವಿತ್ರಿ ವಚನ ಅಂತಂದ್ರೆ ಗಾಯತ್ರಿ ಮಂತ್ರ. ಹೀಗೆ ಹಿಂದೆ ಹುಡುಗಿಯರಿಗೂ ಕೂಡ ಉಪನಯನ, ವೇದಾಧ್ಯಯನ ಇವುಗಳಿಗೆ ಅವಕಾಶ ಇದ್ದಿದ್ರೂ ಕೂಡ ಕಾಲಕ್ರಮದಲ್ಲಿ ಹುಡುಗಿಯರಿಗೆ ಉಪನಯನ ಮಾಡೋ ಪದ್ಧತಿ ನಿಂತೋಯ್ತು. ಯಾಕೆ ನಿಂತೋಯ್ತು ಅಂತ ನೀವು ಕೇಳಬಹುದು. ಅದಕ್ಕೆ ಉತ್ತರ ಹೀಗೆ ಕೊಡಬಹುದು. ಏನು ಅಂತಂದ್ರೆ, ಈಗ ಹುಡುಗರಿಗೆ ಸಕಾಲದಲ್ಲಿ ಉಪನಯನ ನಡೀತಾ ಇಲ್ಲ. 8ನೇ ವರ್ಷದಲ್ಲಿ ನಡೆಯಬೇಕಾದ ಉಪನಯನ 16ನೇ ವರ್ಷ ದಾಟಿದ್ರೂ ನಡೀತಾ ಇಲ್ಲ. ಯಾಕೆ ಹೀಗೆ ಅಂತ ಕೇಳಿದ್ರೆ, ಏನೇನೋ ಅನಾನುಕೂಲಗಳ ಪಟ್ಟಿಯನ್ನ ಮುಂದಿಡ್ತಾರೆ. ಹಾಗೆಯೇ ಇದೇ ತರಹದ ಪರಿಸ್ಥಿತಿಯಿಂದ ಹಿಂದೆ ಹುಡುಗಿಯರಿಗೂ ಕೂಡ ಉಪನಯನ ಮಾಡೋ ಪದ್ಧತಿಯೇ ನಿಂತೋಯ್ತು. ತೋರಿಕೆಗೆ ಇದೊಂದು ಸಣ್ಣ ವಿಷಯವಾಗಿ ಕಂಡು ಬಂದರೂ ಕೂಡ ಸ್ತ್ರೀಯರ ವಿದ್ಯಾಭ್ಯಾಸ ಮತ್ತು ವೈವಾಹಿಕ ಜೀವನದ ಮೇಲೆ ಇದು ವಿಶೇಷ ಪರಿಣಾಮ ಉಂಟು ಮಾಡಿತು. ಹಿಂದೂ ಸಂಪ್ರದಾಯದ ಪ್ರಕಾರ ಈ ಉಪನಯನ ಸಂಸ್ಕಾರ ಅಂತ ಅನ್ನೋದು ಬ್ರಹ್ಮಚರ್ಯ ಜೀವನಕ್ಕೆ ನಾಂದಿ ಇದ್ದ ಹಾಗೆ, ವಿದ್ಯಾಭ್ಯಾಸಕ್ಕೆ ಪ್ರವೇಶ ಪತ್ರ ಇದ್ದ ಹಾಗೆ. ಅಲ್ಲದೆ ಯಜ್ಞೋಪವೀತ ಧಾರಕನು ಮಾತ್ರವೇ ವೇದಾಧ್ಯಯನಕ್ಕೆ ಮತ್ತು ವೈದಿಕ ಧರ್ಮಾನುಷ್ಠಾನಕ್ಕೆ ಅರ್ಹನಾಗ್ತಾನೆ. ಹೀಗಿರುವಾಗ ಹುಡುಗಿಯರಿಗೆ ಉಪನಯನ ಸಂಸ್ಕಾರ ನಿಂತೋದ್ರಿಂದ ಅವರ ಪಾಲಿಗೆ ವೈದಿಕ ಪದ್ಧತಿಗೆ ಅನುಸಾರವಾದ ವಿದ್ಯಾಭ್ಯಾಸ ಕೂಡ ನಿಂತೋಯ್ತು. ಪರಿಣಾಮವಾಗಿ ಅವರಿಗೆ ವೇದಾಧ್ಯಯನವೂ ಇಲ್ಲ, ಗುರುಕುಲ ವಾಸವೂ ಇಲ್ಲ. ಹೀಗಾಯ್ತು. ಹಾಗಾದ್ರೆ ಹಿಂದೂ ಧರ್ಮಶಾಸ್ತ್ರಕಾರರು ಸ್ತ್ರೀ ವಿದ್ಯಾಭ್ಯಾಸವನ್ನ ಸಂಪೂರ್ಣ ಕಡೆಗಣಿಸಿ ಅವರನ್ನ ಬರೇ ಮನೆ ಕೆಲಸದ ಜೀತದ ಆಳಾಗಿ ಬಿದ್ದಿರೋ ಹಾಗೆ ಮಾಡಿದ್ರೇನು ಅಂತ ಕೇಳಬಹುದು. ಆದ್ರೆ ಇದು ಅವರ ಉದ್ದೇಶ ಅಲ್ಲವೇ ಅಲ್ಲ. ಉಪನಯನದ ಬದಲು ಆ ವಯಸ್ಸಿಗೆ ವಿವಾಹವನ್ನೇ ಮಾಡಿಬಿಟ್ರೆ ಗುರುಗೃಹಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡೋದ್ರ ಬದಲು ಪತಿಗೃಹಕ್ಕೆ ಹೋಗಿ ಆ ವಿದ್ಯಾಭ್ಯಾಸವನ್ನು ಪಡೆಯಲಿ, ಪತಿಯೇ ಗುರುವಾಗಲಿ ಅಂತನ್ನೋದು ಅವರ ಆಶಯವಾಗಿತ್ತು. ಇದರಿಂದಾಗಿ ಹುಡುಗರಿಗೆ ಉಪನಯನ ಬಾಲ್ಯದಲ್ಲೇ ಆಗೋ ಹಾಗೆ ಹುಡುಗಿಯರಿಗೆ ವಿವಾಹ ಬಾಲ್ಯದಲ್ಲೇ ಆಗಬೇಕಾಯಿತು. ಇದೇ ಬಾಲ್ಯ ವಿವಾಹದ ಹಿಂದಿರೋ ಭಾವನೆ. ಸದ್ಭಾವನೆಗಳ ಮುದ್ರೆ ಒತ್ತೋದಕ್ಕೆ ಎಳೆಯ ವಯಸ್ಸೇ ತುಂಬಾ ಸರಿ, ತುಂಬಾ ಸಹಾಯಕಾರಿ. ಆದ್ರಿಂದಲೇ ಹುಡುಗರನ್ನ ಎಳೆಯ ವಯಸ್ಸಿನಲ್ಲೇ ಉಪನಯನ ಮಾಡಿ ಗುರುಗಳ ಬಳಿಗೆ ಕಳುಹಿಸಿಕೊಡ್ತಿದ್ರು. ಅಲ್ಲಿ ಅವನು ಗುರುಗಳ ಸದ್ಗುಣಗಳನ್ನ ನೋಡಿ ಗ್ರಹಿಸಿ ಅದಕ್ಕನುಗುಣವಾಗಿ ತನ್ನ ಶೀಲವನ್ನ ರೂಪಿಸಿಕೊಳ್ಳಲಿ ಅಂತ ಆ ವ್ಯವಸ್ಥೆ. ಹಾಗೆಯೇ ಹುಡುಗಿಗೂ ಕೂಡ ಇನ್ನು ಅವಳ ವ್ಯಕ್ತಿತ್ವ ರೂಪುಗೊಳ್ಳೋ ಮೊದಲೇ ಮದುವೆ ಮಾಡಿ ಪತಿಯ ಪ್ರಭಾವಕ್ಕೆ ಒಳಗಾಗೋ ಹಾಗೆ ಮಾಡಿದ್ರೆ ಆಗ ಅವಳು ಸುಲಭವಾಗಿ ಪತಿಯ ಮನೋಧರ್ಮಕ್ಕೆ ಹೊಂದಿಕೊಂಡು ಅವನ ಆದರ್ಶ ಆಕಾಂಕ್ಷೆಗಳಲ್ಲಿ ಹೃತ್ಪೂರ್ವಕವಾಗಿ ಸಹಭಾಗಿಯಾಗೋದು ಸುಲಭ ಸಾಧ್ಯ ಅಂತನ್ನೋದು ಅಂದಿನವರ ಭಾವನೆಯಾಗಿತ್ತು. ಆದರೆ ಅವರ ಅಭಿಪ್ರಾಯದ ಪ್ರಕಾರ ಪತಿಯಾಗುವವನು ಮಾತ್ರ ಎಂಥವನಾಗಿರ್ಬೇಕು ಅಂತಂದ್ರೆ ಆತ ದೀರ್ಘಕಾಲದ ಬ್ರಹ್ಮಚರ್ಯವನ್ನ ಪಾಲಿಸಿ ವಿದ್ಯಾಭ್ಯಾಸವನ್ನ ಮುಗಿಸಿದ ಯುವಕನಾಗಿರಬೇಕು. ಯಾಕೆ ಅಂದ್ರೆ ವಿವಾಹ ಮಾಡಿಕೊಂಡು ಮನೆಗೆ ಕರೆತಂದ ಮಡದಿಗೆ ಆತ ವಿದ್ಯಾಭ್ಯಾಸ ಕೊಡಬೇಕು. ಹೀಗೆ
ಮಡದಿಗೆ ಅವನು ಗುರುವಾಗೋದು ಮೊದಲ ಕರ್ತವ್ಯ, ತಂದೆಯಾಗೋದು ಆಮೇಲಿನ ಮಾತು. ಇದು ಬಾಲ್ಯ ವಿವಾಹ ಪದ್ಧತಿಯ ಹಿಂದಿರೋ ಆದರ್ಶ. ಆದ್ರೆ ಆದರ್ಶ ಅನ್ನೋದು ವಸ್ತು ಸ್ಥಿತಿಯೊಂದಿಗೆ ಯಾವಾಗಲೂ ಹೊಂದಿಕೆ ಆಗೋದಿಲ್ಲ. ಆದರ್ಶ ಸ್ಥಿತಿಯೇ ಒಂದಾದ್ರೆ ನಿತ್ಯ ನಡವಳಿಕೆಯ ಕ್ರಮವೇ ಇನ್ನೊಂದು ತರವಾಗಿರುತ್ತದೆ. ಬಾಲ್ಯ ವಿವಾಹ ಪದ್ಧತಿಯೂ ಕೂಡ ಇದಕ್ಕೆ ಅಪವಾದವೇನಾಗಿರಲಿಲ್ಲ. ಏಕೆಂದ್ರೆ ಆ ಪದ್ಧತಿಯ ಪ್ರಕಾರ ವರನಾದವನು ಎಷ್ಟು ಆದರ್ಶಪ್ರಾಯನಾಗಿರಬೇಕೋ ಅಷ್ಟು ಆದರ್ಶಪ್ರಾಯನಾದ ವರ ಇಂದಿನ ಸಮಾಜದಲ್ಲಿ ಸಿಗೋದು ದುರ್ಲಭ. ಆ ಪದ್ಧತಿಯ ಪ್ರಕಾರ ವರನಾದವನು ತನ್ನ ಮೃಗೀಯ ಪ್ರವೃತ್ತಿಯನ್ನ ಉದಾತ್ತೀಕರಿಸಿಕೊಂಡು ವಧುವನ್ನ ಕೇವಲ ಹೆಣ್ಣು ಅಂತ ಕಾಣೋದಕ್ಕಿಂತ ಹೆಚ್ಚಾಗಿ ಆತ್ಮಭಾವನೆಯಿಂದ ನೋಡಬಲ್ಲ ಋಷಿ ಸದೃಶ ವ್ಯಕ್ತಿಯೇ ಆಗಿರ್ಬೇಕಾಗುತ್ತೆ. ನಮ್ಮೆಲ್ಲರಿಗೂ ತಿಳಿದ ಹಾಗೆ ಇಂಥವರು ತೀರಾ ವಿರಳ. ಪರಿಣಾಮವಾಗಿ ಬಾಲ್ಯ ವಿವಾಹ ಪದ್ಧತಿಯಿಂದ ಸಿದ್ಧಿಸಬೇಕಾದ ಉದ್ದೇಶ ಫಲಿಸಲಿಲ್ಲ. ಅಲ್ಲದೆ ಹಿಂದೆ ಕೂಡು ಸಂಸಾರ ಪದ್ಧತಿ ಇದ್ದುದರಿಂದ ಅದರಲ್ಲಿ ಅತ್ತೆ ಮಾವೆಂದರು ಮತ್ತಿತರ ಹಿರಿಯರು ಸುಶಿಕ್ಷಿತರಾಗಿದ್ದುದರಿಂದ ಮನೆಗೆ ಬಂದ ಎಳೆಯ ವಧು ಅವರಿಂದ ಶಿಕ್ಷಣ ಪಡೆದು ಆದರ್ಶ ಸತಿಯಾಗೋದಕ್ಕೆ, ಸುಶಿಕ್ಷಿತ ಸತಿಯಾಗೋದಕ್ಕೆ ಸಾಧ್ಯ ಇತ್ತು. ಮತ್ತು ಬಾಲ್ಯ ವಿವಾಹದ ದೋಷವಾದಂತಹ ಎಳೆಯ ವಯಸ್ಸಿನಲ್ಲೇ ತಾಯಾಗಿ ಕುಳಿತಿರೋ ಅಪಾಯದಿಂದ ಪಾರಾಗೋದಕ್ಕೆ ಸಾಧ್ಯವಿತ್ತು. ಆದರೆ ಹಾಗಾಗಲಿಲ್ಲ. ಪರಿಣಾಮವಾಗಿ ಎಷ್ಟೊಂದು ಎಚ್ಚರಿಕೆ ವಹಿಸಿದರೂ ಕೂಡ ಕೊನೆಗೆ ಈ ಬಾಲ್ಯ ವಿವಾಹ ಪದ್ಧತಿ ಅಂತನ್ನೋದು ವಧುವಿನ ವಿದ್ಯಾಭ್ಯಾಸಕ್ಕೆ ಸಂಚಕಾರ ತಂದು ಅವಳು ಹಾಯಾಗಿ ಓಡಾಡಿಕೊಂಡಿರಬೇಕಾದ ಎಳೆತನದಲ್ಲಿ ತಾಯಾಗಿ ಕುಳಿತಿರೋ ಹಾಗೆ ಮಾಡಿತು. ಆದ್ರೆ ಬಾಲ್ಯ ವಿವಾಹ ಪದ್ಧತಿಯ ಹಿನ್ನೆಲೆಯಲ್ಲಿದ್ದ ಆದರ್ಶದಲ್ಲಿಯೂ ಕೂಡ ಸತ್ವ ಇರಲಿಲ್ಲ ಅಂತಲ್ಲ. ಯೋಗ್ಯ ಪರಿಸರದಲ್ಲಿ ಆ ಆದರ್ಶ ಪರಿಪಾಲಿಸಲ್ಪಟ್ಟದ್ದೇ ಆದ್ರೆ ಸತ್ಪರಿಣಾಮ ಆಗಿಯೇ ಆಗುತ್ತದೆ. ಶ್ರೀ ಶಾರದಾ ದೇವಿಯವರ ಜೀವನದಲ್ಲಿ ಇದನ್ನು ನಾವು ಕಾಣಬಹುದು. ಇದೊಂದು ಅಪೂರ್ವ ಪ್ರಸಂಗ. 5 ವರ್ಷದ ಬಾಲಕಿಯನ್ನ 23 ವರ್ಷದ ಯುವಕನಿಗೆ ಧಾರೆ ಎರೆದು ಕೊಟ್ಟ ಅಪೂರ್ವ ಪ್ರಸಂಗ. ಆದ್ರೆ ಯುವಕ ಸಾಮಾನ್ಯನಲ್ಲ, ಅವನು ಋಷಿ, ಲೋಕ ಗುರು. ಹುಡುಗಿಯೂ ಅಸಾಮಾನ್ಯಳೆ. ಆ ಲೋಕ ಗುರುವಿನಿಂದ ಶ್ರೇಷ್ಠ ಶಿಕ್ಷಣ ಪಡೆಯಬಲ್ಲ ಸಮರ್ಥೆ. ಪರಿಣಾಮವಾಗಿ ಅವರ ಅಪೂರ್ವ ಜೀವನದಿಂದ ದಾಂಪತ್ಯ ಜೀವನದ ಅತ್ಯಂತ ನೂತನ ಆದರ್ಶವೊಂದು ಅರಳಿ ಬಂತು. ಅದೇನು ಅಂತಂದ್ರೆ ಮಾನವ ಸ್ವಭಾವ ಸಹಜವಾದ ಕಾಮುಕತೆಯ ಕಿಲುಬೆ ಇಲ್ಲದಂತಹ ಆದರ್ಶ ಜೀವನ. ಇಲ್ಲಿ ಪತಿ ಗುರುವಾಗ್ತಾನೆ, ಸತಿಗೆ ತನ್ನ ಅತ್ಯಮೂಲ್ಯ ಆಧ್ಯಾತ್ಮಿಕ ಅನುಭವಗಳನ್ನ ಧಾರೆ ಎರಿತಾನೆ. ಪ್ರತಿಯಾಗಿ ಸತಿಯೂ ಕೂಡ ಆಜನ್ಮ ಶಿಷ್ಯಳಾಗಿ ಪತಿ ಸೇವೆಯಿಂದಲೇ ತನ್ನ ಜೀವನ ಆದರ್ಶದ ಪರಿಪೂರ್ಣತೆಯನ್ನ ಪಡಿತಾಳೆ. ಮುಂದೆ ಪತಿ ಶರೀರ ತ್ಯಾಗ ಮಾಡಿದ ಮೇಲೂ ಕೂಡ ಆತನ ದಿವ್ಯ ಜೀವನ ತತ್ವಗಳನ್ನ ಮತ್ತಷ್ಟು ಬೆಳಗುತ್ತಾಳೆ. ಶ್ರೀಮಾತೆಯವರ ಜೀವನವನ್ನ ಅಧ್ಯಯನ ಮಾಡೋದು ಅಂತಂದ್ರೆ ಮಹಾನ್ ಆದರ್ಶವೊಂದು ಹೂ ಅರಳೋ ಹಾಗೆ ವಿಕಾಸಗೊಳ್ಳೋ ವಿನ್ಯಾಸವನ್ನ ಅಧ್ಯಯನ ಮಾಡಿದ ಹಾಗೆ. ಈ ಬಗೆಯ ವಿಕಾಸಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಶ್ರೀ ಶಾರದಾ ಮಾತೆಯವರ ವಿವಾಹ ಎಂಥ ಪರಿಸ್ಥಿತಿಯಲ್ಲಿ ನಡೆಯಿತು ಅಂತ ಅನ್ನೋದನ್ನು ನೋಡೋಣ. ಇತ್ತ ಜಯರಾಂಬಾಟಿಯಲ್ಲಿ ಪುಟ್ಟ ಶಾರದೆ ತನ್ನ ತಾಯಿಯೊಂದಿಗೆ ಮನೆವಾರ್ತೆಯ ಕೆಲಸಗಳಲ್ಲಿ ನೆರವಾಗುತ್ತಾ ಬೆಳೀತಿರುವಾಗ, ಅತ್ತ ದಕ್ಷಿಣೇಶ್ವರದಲ್ಲಿ ಮುಂದೆ ಅವಳ ಜೀವನ ಸಂಗಾತಿಯಾಗಲಿರೋ ಮಹಾಪುರುಷನೊಬ್ಬ ಆಧ್ಯಾತ್ಮಿಕ ಜೀವನದ ಅಸಾಧಾರಣ ಹಂತವನ್ನ ಮೀರಿ
ಮಹೋನ್ನತಿಗೇರುತ್ತಿದ್ದ. ಹುಗ್ಲಿ ಜಿಲ್ಲೆಯ ಕಾಮಾರ್ಪುಕುರ ಗ್ರಾಮದಲ್ಲಿ ಖುದಿರಾಮ ಚಟರ್ಜಿ ಚಂದ್ರಮಣಿ ದೇವಿಯರ ಪುತ್ರನಾಗಿ 1836ರಂದು ಜನ್ಮವೆತ್ತಿದ ಶ್ರೀರಾಮಕೃಷ್ಣರು 1855ರಂದು ಅಂದ್ರೆ ಅವರ 19ನೇ ವಯಸ್ಸಿನಲ್ಲಿ ದಕ್ಷಿಣೇಶ್ವರದ ಭವತಾರಿಣಿ ಮಂದಿರದೊಳಗೆ ಅರ್ಚಕನಾಗಿ ಪ್ರವೇಶಿಸಿದರು. ಬಾಲ್ಯದಿಂದಲೇ ಅವರದ್ದು ಭಕ್ತಿಯುತ ಹೃದಯ, ಭಾವನಾತ್ಮಕ ಸ್ವಭಾವ. ಭವತಾರಿಣಿಯ ಅರ್ಚಕನಾಗಿ ನಿಯುಕ್ತಗೊಂಡು ದಿನದ ಪೂಜಾದಿಗಳನ್ನ ಮಾಡ್ತಾ ಮಾಡ್ತಾ ಅವರ ಭಕ್ತಿ ಇಮ್ಮಡಿಸಿತು, ನೂರ್ಮಡಿಸಿತು. ಜಗನ್ಮಾತೆಯ ಸಾಕ್ಷಾತ್ಕಾರಕ್ಕಾಗಿ ಅವರ ಹೃದಯ ವ್ಯಾಕುಲಗೊಂಡಿತು. ಪ್ರಾಪಂಚಿಕ ಜೀವನಾಸಕ್ತಿ ಕಳಚಿತು. ದಿನದ ಪ್ರತಿ ನಿಮಿಷವೂ ತೀವ್ರ ಸಾಧನೆಯಲ್ಲಿ ಕಳೆಯಿತು. ಮನಸ್ಸು ಕೇವಲ ಭಗವತ್ ಚಿಂತನೆಯಲ್ಲಿ ತಲ್ಲೀನವಾಯಿತು. ದಿನ ಕಳೆದಂತೆ ಪೂಜಾ ಕಾರ್ಯಕ್ಕೆ ಮನ ಕೊಡುವುದೇ ಅಸಾಧ್ಯವಾಯಿತು. ಕೊನೆಗೆ ಅರ್ಚಕನ ಕೆಲಸವನ್ನ ಬೇರೆಯವರಿಗೆ ವಹಿಸಿಕೊಡಬೇಕಾಯಿತು. ಶ್ರೀರಾಮಕೃಷ್ಣರು ಆಹಾರ ನಿದ್ರೆಗಳನ್ನು ಮರೆತು ಧ್ಯಾನ ಮಗ್ನರಾದರು. ಈ ಸ್ಥಿತಿಯಲ್ಲಿ ದಿನಗಳು ಕಳೆದದ್ದೇ ತಿಳಿಲಿಲ್ಲ. ಶ್ರೀರಾಮಕೃಷ್ಣರ ಈ ಅಭೂತಪೂರ್ವ ಆಧ್ಯಾತ್ಮಿಕ ಸಾಧನೆಯನ್ನು ಕಂಡ ಸುತ್ತಮುತ್ತಲ ಜನರ ಪ್ರತಿಕ್ರಿಯೆ ಏನಿರಬಹುದು ಗೊತ್ತೇನೋ? ಭಗವಂತನಿಗಾಗಿ ವ್ಯಾಕುಲಗೊಳ್ಳೋದು, ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಅಳೋದು ಅಂದ್ರೇನು ಅಂತಲೇ ಅರಿಯದ ಜನ ಅಲ್ಲವೇ ಅವರು? ಶ್ರೀರಾಮಕೃಷ್ಣರ ಈ ವಿಚಿತ್ರ ನಡತೆಯನ್ನು ಕಂಡು ಇದೊಂದು ಬಗೆಯ ಹುಚ್ಚು ಅಂದ್ರು ಆ ಜನ. ಅಂದ್ರು ಅಂದ್ರೆ ಏನು? ಅಂದ್ರು ಅಂತಂದ್ರೆ ಅಂದು ಸುಮ್ಮನೆ ಆಗ್ಲಿಲ್ಲ, ಅವರು ಅನ್ನುತ್ತಲೇ ಇದ್ರು. ಈ ಮಾತು ಕಿವಿಯಿಂದ ಕಿವಿಗೆ ಸವಾರಿ ಮಾಡಿ ಕೊನೆಗೆ ಕಾಮಾರ್ಪುಕುರದಲ್ಲಿರೋ ತಾಯಿ ಚಂದ್ರಮಣಿ, ಅಣ್ಣ ರಾಮೇಶ್ವರ ಇವರ ಕಿವಿಗೂ ಬಂದು ಮುಟ್ಟಿತು. ಇದರಿಂದ ಅಣ್ಣ ರಾಮೇಶ್ವರನಿಗೆ ಕಾತರವಾಯಿತು. ತಾಯಿ ಚಂದ್ರಮಣಿಗೆ ಭಯವಾಯಿತು. ಮಗನನ್ನ ಮನೆಗೆ ಬರಮಾಡಿಕೊಂಡ್ಳು. ಆದ್ರೆ ಮಗ ಪ್ರಾಪಂಚಿಕ ಜೀವನದ ಕಡೆಗೆ ಉದಾಸೀನನಾಗಿಬಿಟ್ಟಿದ್ದ. ಅವನನ್ನ ನೋಡೋದಿಕ್ಕೆ ಅಂತ ಅವನ ಹಳೆಯ ಸ್ನೇಹಿತರು ಬಂದ್ರು ಅವರೊಡನೆ ಮಾತಿಲ್ಲ, ಕಥೆ ಇಲ್ಲ. ಯಾವುದೋ ಅವ್ಯಕ್ತ ವಸ್ತುವಿಗಾಗಿ ಅವನ ಎದೆ ಹಂಬಲಿಸೋದು ಕಂಡು ಬರ್ತಿತ್ತು. ಆಗಾಗ ಅಮ್ಮ ಅಮ್ಮ ಅಂತ ಆರ್ತನಾಗಿ ಮೊರೆ ಇಡ್ತಿದ್ದ. ಮಗನ ಈ ಸ್ಥಿತಿಯನ್ನು ಕಂಡು ತಾಯಿಗೆ ದುಃಖ ಉಕ್ಕಿ ಬಂತು. ನೆರೆಕೆರೆಯವರು ಇದನ್ನೆಲ್ಲ ಕಂಡು ಅವನಿಗೆ ಯಾವುದೋ ದೆವ್ವ ಬಡಿದಿದೆ ಅಂತ ಅಂದ್ಕೊಂಡು ದೆವ್ವ ಬಿಡಿಸುವವರನ್ನ ಕರೆಸಿದ್ರು. ಆದ್ರೆ ಅವರು ಆವಾಹನೆ ಮಾಡಿದ ಪ್ರೇತಗಳು ಅವನಿಗೆ ಶಾರೀರಿಕವಾದ ಮಾನಸಿಕವಾದ ಯಾವ ರೋಗವೂ ಇಲ್ಲ ಅಂತ ತಿಳಿಸಿದವು. ಹೀಗೆ ಕೆಲವು ದಿನಗಳು ಕಳೆದವು. ಈ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರಿಗೆ ಕೆಲವು ಆಧ್ಯಾತ್ಮಿಕ ಅನುಭವಗಳಾದವು. ಇದರ ಪರಿಣಾಮವಾಗಿ ಅವರ ಮನಸ್ಸು ದಿನೇ ದಿನೇ ಶಾಂತವಾಗ್ತಾ ಬಂತು. ಇದನ್ನ ಕಂಡು ಮನೆಯವರು ನೆಮ್ಮದಿಯ ನಿಟ್ಟುಸಿರು ಬಿಟ್ರು. ತಾಯಿ ಚಂದ್ರಮಣಿ ಹಾಗೂ ಅಣ್ಣ ರಾಮೇಶ್ವರನಿಗೆ ಈಗ ಎಷ್ಟೋ ಸಮಾಧಾನ ಆಯ್ತು. ಆದರೂ ಮಗನನ್ನ ಸಂಪೂರ್ಣ ಸ್ವಸ್ಥನಾಗೋ ಹಾಗೆ ಮಾಡೋವರೆಗೆ ತಾಯಿಗೆ ನೆಮ್ಮದಿ ಇಲ್ಲ. ಬಹಳ ಬಹಳ ಪರ್ಯಾಲೋಚನೆ ಮಾಡಿ ಒಳ್ಳೆಯದೊಂದು ಪರಿಣಾಮಕಾರಿಯಾದ ಚಿಕಿತ್ಸೆ ಮಾಡಿಬಿಡಬೇಕು ಅಂತ ನಿರ್ಧರಿಸಿದರು. ಯಾವುದು ಅಂತಹ ಪರಿಣಾಮಕಾರಿ ಚಿಕಿತ್ಸೆ? ಇನ್ಯಾವುದು? ವಿವಾಹ. ವಿವಾಹವೇ ಆ ಪರಿಣಾಮಕಾರಿ ಚಿಕಿತ್ಸೆ. ಮೋಹದ ಮಡದಿ ಮನೆಗೆ ಬಂದು ಸಂಸಾರದ ಭಾರ ತಲೆ ಮೇಲೆ ಬಿದ್ದಾಗ ಮನಸ್ಸು ಪ್ರಪಂಚದ ಕಡೆಗೆ ತಾನಾಗಿಯೇ ಇಳಿದು ಬರುತ್ತದೆ, ಜೀವನದ ಕಡೆಗೆ ಗಮನ ಹರಿಯುತ್ತದೆ. ಆಗ ಹುಚ್ಚು ತನ್ನಷ್ಟಕ್ಕೆ ಬಿಟ್ಟು ಹೋಗ್ತದೆ ಅಂತನ್ನೋದು ಎಲ್ಲಾ ಮಾತಾಪಿತೃಗಳ ಏಕೈಕ ನಂಬಿಕೆ. ಸರಿ, ಸ್ವಲ್ಪವೂ ಕಾಲ ವಿಳಂಬ ಮಾಡದೆ ಚಂದ್ರಮಣಿ ಮತ್ತು ರಾಮೇಶ್ವರ ಇಬ್ಬರು ಸೇರಿ ಯೋಗ್ಯ ವಧುವನ್ನ ಹುಡುಕೋದಕ್ಕೆ ಹೊರಟರು.
ಆದ್ರೆ ಅದೇನು ಸುಲಭದ ಕೆಲಸವಾಗಿರ್ಲಿಲ್ಲ. ಯಾಕೆ ಅಂದ್ರೆ ಅವರದ್ದು ಬಡ ಕುಟುಂಬ. ವಧುವಿಗೆ ಮದುವೆಯ ಸಮಯದಲ್ಲಿ ಕೊಡಬೇಕಾದ ಚಿನ್ನಾಭರಣ, ಅವ್ರ ಕಡೆಯವರು ಕೇಳುವಷ್ಟು ವಧು ದಕ್ಷಿಣೆ, ಇವೆಲ್ಲ ರಾಮೇಶ್ವರನ ಶಕ್ತಿಗೆ ಮೀರಿದ್ದು. ಆಗಿನ ಕಾಲದಲ್ಲಿ ವರದಕ್ಷಿಣೆ ಅಲ್ಲ, ವಧು ದಕ್ಷಿಣೆ. ಆದ್ರಿಂದ ಹೆಣ್ಣು ಹೊತ್ತವರದ್ದು ಅಂಥ ಗೋಳಾಗಿರ್ಲಿಲ್ಲ. ಅಂತೂ ಚಂದ್ರಮಣಿ ದೇವಿ ಅಷ್ಟೊಂದು ವಧು ದಕ್ಷಿಣೆ ಕೊಟ್ಟು ಮದುವೆ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಆದ್ರಿಂದ ತಮಗೆ ಅನುಕೂಲವಾದ ವಧುವನ್ನ ಹುಡುಕಿ ತರಬೇಕಾಗಿತ್ತು. ಜೊತೆಗೆ ಈ ವಿಚಾರ ರಾಮಕೃಷ್ಣನಿಗೆ ಗೊತ್ತಾಗಬಾರದು ಅಂತನ್ನೋದು ಕೂಡ ಅವರ ಉದ್ದೇಶವಾಗಿತ್ತು. ಯಾಕೆ ಅಂದ್ರೆ ಆಧ್ಯಾತ್ಮಿಕ ಸಾಧನೆಗೆ ಈ ಮದುವೆ ಒಂದು ಪ್ರತಿಬಂಧಕ ಅಂತ ರಾಮಕೃಷ್ಣರು ಮದುವೆಯನ್ನ ಪ್ರತಿಭಟಿಸಿಬಿಟ್ರೆ. ಆದ್ರಿಂದ ತಾಯಿ ಅಣ್ಣ ಸೇರಿ ಗುಟ್ಟಾಗಿ ವಧು ಶೋಧನೆ ಶುರು ಮಾಡಿದ್ರು. ಆದ್ರೆ ಆಶ್ಚರ್ಯ, ಅದು ಹೇಗೋ ರಾಮಕೃಷ್ಣರಿಗೆ ಇದು ಗೊತ್ತಾಗ್ಬಿಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಯೋಗ್ಯ ವಧುವನ್ನ ಹುಡುಕೋ ಪ್ರಯತ್ನದಲ್ಲಿ ವಿಫಲರಾದ ತಾಯಿ ಅಣ್ಣಂದ್ರನ್ನ ಕರೆದು ಶ್ರೀರಾಮಕೃಷ್ಣರೇ ಭಾವಾವಿಷ್ಟರಾಗಿ ಹೇಳ್ತಾರೆ, ಸುಮ್ಮನೆ ಅಲ್ಲಿ ಇಲ್ಲಿ ವ್ಯರ್ಥವಾಗಿ ಯಾಕೆ ಹುಡುಕ್ತಿದ್ದೀರಿ? ಜಯರಾಮ್ ಬಾಟಿಗೆ ಹೋಗಿ ಅಲ್ಲಿ ರಾಮಚಂದ್ರ ಮುಖರ್ಜಿಯ ಮನೆಯಲ್ಲಿ ನೋಡಿ, ಅಲ್ಲಿ ನನಗಾಗಿ ಗುರುತಾದ ಹುಡುಗಿ ಇದ್ದಾಳೆ ಅಂತ. ನಿಜಕ್ಕೂ ಇದೊಂದು ಅದ್ಭುತ ಸ್ವಾರಸ್ಯಕರ ಸಂದರ್ಭ. ಯಾಕೆ ಅಂದ್ರೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ವ್ಯಾಕುಲನಾಗಿದ್ದ ಯುವಕ ತನ್ನ ಮದುವೆಗೆ ತಾನೇ ಸಮ್ಮತಿ ಕೊಟ್ಟದ್ದಲ್ಲದೆ ತಾನೇ ವಧುವನ್ನೂ ಹುಡುಕಿಕೊಟ್ಟ. ಅಲ್ಲದೆ ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ನೆನಪಿಗೆ ತಂದುಕೋಬೇಕು. ಏನು ಅಂತಂದ್ರೆ 3 ವರ್ಷಗಳ ಹಿಂದೆ ಪಕ್ಕದ ಗ್ರಾಮವಾದ ಸಿಹೋರಿನ ಜಾತ್ರೆಯ ಸಂದರ್ಭದಲ್ಲಿ 2 ವರ್ಷದ ಮಗು ಶಾರದೆಯನ್ನ ಸುತ್ತಲಿನ ಮಹಿಳೆಯರು ಅಲ್ಲಿರೋ ಹುಡುಗರನ್ನೆಲ್ಲ ತೋರಿಸಿ, ನೀನು ಇವರಲ್ಲಿ ಯಾರನ್ನ ಮದುವೆ ಆಗ್ತಿ ಅಂತ ಕೇಳಿದಾಗ ಪುಟ್ಟ ಶಾರದೆ ಅಲ್ಲೇ ಸಮೀಪದಲ್ಲಿ ಕುಳಿತಿದ್ದ ರಾಮಕೃಷ್ಣರನ್ನ ಕೈ ಚಾಚಿ ತೋರಿಸಿದ ಸಂದರ್ಭವನ್ನ ನೆನಪು ಮಾಡಿಕೋಬೇಕು. ಈಗ ಶ್ರೀರಾಮಕೃಷ್ಣರು ಭಾವಾವಿಷ್ಟರಾಗಿ ತಮಗೆ ಆ ಹುಡುಗಿಯನ್ನು ತಂದುಕೊಳ್ಬೇಕು ಅಂತ ತಾಯಿಗೆ ಹೇಳಿದಾಗ ಬಹುಶಃ ಆ ಪುಟ್ಟ ಹುಡುಗಿಯ ಸ್ವಯಂವರದ ವ್ರತವನ್ನ ಈಡೇರಿಸಿ ಕೊಡ್ತಿದ್ದಾರೋ ಅನ್ನೋ ಹಾಗಿದೆ. ಅಥವಾ ಆ ಪುಟ್ಟ ಹುಡುಗಿಯ ಪರಿಶುದ್ಧ ಹೃದಯದ ಪ್ರೇಮವನ್ನ ಸ್ವೀಕರಿಸಿದ್ರೋ ಅನ್ನೋ ಹಾಗಿದೆ. ಅಥವಾ ಆ ಪುಟ್ಟ ಹುಡುಗಿಯ ಪತಿವ್ರತ ಧರ್ಮವನ್ನ ಪರಿಪುಷ್ಟಿಗೊಳಿಸಿದ್ರೋ ಅನ್ನೋ ಹಾಗಿದೆ. ಅಥವಾ ತಾವು ಸಾಮಾನ್ಯ ಮಾನವರ ಹಾಗೆ ಈ ಧರೆಗೆ ಬಂದಿಲ್ಲ, ತಾವೆಲ್ಲ ಒಂದು ದಿವ್ಯ ಉದ್ದೇಶಕ್ಕಾಗಿ ಮಾತಾಡಿಕೊಂಡೇ ಜನ್ಮ ಎತ್ತಿದ್ದೇವೆ, ಆದ್ರಿಂದ ತಮ್ಮ ಸಹಧರ್ಮಿಣಿಯಾಗಿ ಬಂದವಳು ಅಲ್ಲಿದ್ದಾಳೆ, ಹೋಗಿ ನೋಡಿ ಅಂತ ಹೇಳಿದ ಹಾಗಿದೆ. ಹೀಗೆ ಶ್ರೀರಾಮಕೃಷ್ಣರ ಆ ಮಾತು ತುಂಬಾ ಅರ್ಥಪೂರ್ಣವಾಗಿದೆ, ತುಂಬಾ ಸ್ವಾರಸ್ಯಕರವಾಗಿದೆ. ಆದ್ರೆ ತಾಯಿ ಚಂದ್ರಮಣಿಗೆ ಮಗನ ಮಾತಿನಲ್ಲಿ ಪೂರ್ಣ ನಂಬಿಕೆ ಆಗದಿದ್ರು ಜಯರಾಮ್ ಬಾಟಿಗೆ ಹೋಗಿ ನೋಡಿದ್ಲು. ನೋಡಿದ್ರೆ ಅಲ್ಲಿ ಹುಡುಗಿಯೂ ಇದ್ಲು. ಹುಡುಗಿಯ ತಂದೆ ರಾಮಚಂದ್ರ ಮುಖರ್ಜಿ ಧಾರೆ ಎರೆದು ಕೊಡೋದಕ್ಕೂ ಒಪ್ಪಿದ. ಆದ್ರೆ ಹುಡುಗನ ಕಡೆಯವರಿಗೊಂದು ಸಂಕೋಚ. ಏನು ಅಂತಂದ್ರೆ ವಧುವಿಗೆ ಇನ್ನು 5 ವರ್ಷ, ವರನ ವಯಸ್ಸು 23 ದಾಟಿದೆ. ಹೀಗಿರುವಾಗ ಆ ಮಗುವಿನ ಜೊತೆಗೆ ಮದುವೆ ಮಾಡಿಸೋದೆ ಅಂತ ಸಂಕೋಚ. ಆದ್ರೆ ಅದಕ್ಕಿಂತ ಉತ್ತಮವಾದ ವರಸಾಮ್ಯ ಇನ್ನೊಂದು ಸಿಕ್ಕದ್ದರಿಂದ ಆ ಸಂಬಂಧವನ್ನೇ ಒಪ್ಕೋಬೇಕಾಯ್ತು. ಮದುವೆಗೆ ದಿನ ನಿಶ್ಚಯಿಸಿದ್ರು. 1859 ಮೇ ತಿಂಗಳಲ್ಲಿ ಪುಟ್ಟ ಶಾರದೆಯನ್ನ ಶ್ರೀರಾಮಕೃಷ್ಣರಿಗೆ ಕೊಟ್ಟು ವಿವಾಹವಾಗೋಯ್ತು. ವಧುವನ್ನ 4 ಮೈಲು ದೂರದಲ್ಲಿರೋ ಕಾಮಾರ್ಪುಕುರದ ವರನ ಮನೆಗೆ ಕರ್ತಂದ್ರು ಅಂದ್ರೆ ವಧುವಿನ ಸೋದರ ಮಾವ ಆ ಪುಟ್ಟ ವಧುವನ್ನ ಎತ್ತಿಕೊಂಡು ಬರಬೇಕಾಯ್ತು. ವಿವಾಹವೇನೋ ಆಯ್ತು. ಆದ್ರೆ ವಿವಾಹದ ವಿಜೃಂಭಣೆ ಇರಲಿಲ್ಲ, ವೈಭವ ಇರಲಿಲ್ಲ. 2 ಕುಟುಂಬದವರು ಬಡವರಾದ್ರಿಂದ ವಿವಾಹ ನಿರಾಡಂಬರವಾಗಿಯೇ ನಡೆಯಿತು. ಆದ್ರೆ ಮದುವೆ ನಿರಾಡಂಬರವಾದರೂ ರಾಮಕೃಷ್ಣರ ಅಣ್ಣ ರಾಮೇಶ್ವರ ಮುಖರ್ಜಿ ವಧು ದಕ್ಷಿಣೆಯಾಗಿ 300 ರೂಪಾಯಿ ಕೊಟ್ಟಿದ್ದ.
ಅಲ್ಲದೆ ಮದುವೆಯ ದಿನವಾದರೂ ವಧುವಿನ ಮೈ ಮೇಲೆ ಚಿನ್ನಾಭರಣಗಳ ಅಲಂಕಾರ ಇರಬೇಕು. ಇಲ್ಲದೆ ಹೋದ್ರೆ ಮದುವೆಯ ಕಳಿಯೇ ಇರೋದಿಲ್ಲ. ಆದ್ರೆ ಏನ್ ಮಾಡೋದು, ಮನೆಯಲ್ಲಿ ಚಿನ್ನದ ಚೂರೂ ಇಲ್ಲ. ಆದರೂ ಪಕ್ಕದ ಮನೆಯ ಜಮೀನ್ದಾರ ಲಾಹಾರ್ ಅವರಿಂದ ಒಂದಷ್ಟು ಚಿನ್ನದ ಒಡವೆಗಳನ್ನ ಎರವಲು ತಂದು ಪುಟ್ಟ ವಧುವನ್ನ ಮನಸ್ತೃಪ್ತಿಯಾಗೋ ಹಾಗೆ ಅಲಂಕರಿಸಿದ್ರು. ಆದ್ರೆ ಎರವಲು ತಂದ ಒಡವೆಗಳನ್ನ ಎಷ್ಟು ದಿನ ಅಂತ ಇಟ್ಕೊಳ್ಳೋದಕ್ಕೆ ಸಾಧ್ಯ? ಹಿಂತಿರುಗಿಸಬೇಕಾಯ್ತು. ಆದ್ರೆ ಹೇಗೆ ಹಿಂತಿರುಗಿಸೋದು? ಅತ್ತೆ ಚಂದ್ರಮಣಿ ದೇವಿಗೆ ಈಗೇನ್ ಮಾಡಬೇಕೋ ತಿಳಿದಾಯ್ತು. ಇದೊಂದು ವಿಷಮ ಪರಿಸ್ಥಿತಿ. ತನ್ನ ಪ್ರೀತಿಯ ಪುಟ್ಟ ಸೊಸೆ ಮೈತುಂಬ ಥಳಥಳಿಸೋ ಆಭರಣಗಳನ್ನು ಇಟ್ಕೊಂಡು ಮಹಾ ಸಂಭ್ರಮದಿಂದ ಮನೆ ತುಂಬ ಪುಟ್ಟ ಪುಟ್ಟ ಹೆಜ್ಜೆ ಹಾಕಿಕೊಂಡು ಓಡಾಡ್ತಿದ್ರೆ ಇದ್ದಕ್ಕಿದ್ದ ಹಾಗೆ ಅವುಗಳನ್ನೆಲ್ಲ ಕಳಚಿ ತೆಗೆಯೋದಾದ್ರೂ ಹೇಗೆ? ತೆಗೆದು ಹಿಂತಿರುಗಿಸೋದಾದ್ರೂ ಹೇಗೆ? ಚಂದ್ರಮಣಿ ದೇವಿಗೆ ಒಂದೇ ಸಮನೆ ಸಂಕಟ, ಯಾತನೆ. ತಾಯಿಯ ಸಂಕಟವನ್ನ ದೂರದಿಂದಲೇ ಗಮನಿಸಿದ ಶ್ರೀರಾಮಕೃಷ್ಣರು ಅವಳ ನೆರವಿಗೆ ಬಂದರು. ತಮ್ಮ ಪುಟ್ಟ ಮಡದಿ ಮಲಗಿ ನಿದ್ರಿಸ್ತಿದ್ದಾಗ ಅವರು ಮೆಲ್ಲಗೆ ಹತ್ತಿರ ಹೋಗಿ ಎಲ್ಲ ಒಡವೆಗಳನ್ನು ಏನು ಗೊತ್ತಾಗದ ಹಾಗೆ ಕಳಚಿ ಲಾಹಾ ಮನೆಯವರಿಗೆ ಹಿಂತಿರುಗಿಸಿ ಬಂದ್ಬಿಟ್ರು. ಈಗ ಆಭರಣಗಳನ್ನೇನೋ ಯಶಸ್ವಿಯಾಗಿ ಹಿಂತಿರುಗಿಸಿದ್ದಾಯ್ತು. ಆದ್ರೆ ಮುಂದಿನ ಪರಿಣಾಮವನ್ನು ಮಾತ್ರ ಯಶಸ್ವಿಯಾಗಿ ಎದುರಿಸಬೇಕಾದ್ರೆ ಹೃದಯ ಗಟ್ಟಿ ಮಾಡಿಕೊಳ್ಬೇಕಾಗಿತ್ತು. ರಾತ್ರಿ ಕಳೆಯಿತು, ಬೆಳಗಾಯ್ತು. ಶಾರದೆ ಎದ್ದವಳೇ ಮೈ ಮುಟ್ಟಿ ನೋಡ್ಕೊಂಡ್ಲು. ನೋಡಿದ್ರೆ ಒಡವೆ ಇಲ್ಲ. ಪುಟ್ಟ ಶಾರದೆ ಒಂದೇ ಸವನೆ ಅಳೋದಕ್ಕೆ ಶುರು ಮಾಡಿದ್ಲು. ಅಳ್ತಾ ಅಳ್ತಾ ಅತ್ತೆ ಬಳಿಗೆ ಓಡಿ ಬಂದು ಕೇಳ್ತಾಳೆ, ಚಿನ್ನೈಯಲ್ಲಿ? ಚಂದ್ರಮಣಿ ಈಗ ಏನು ಉತ್ತರ ಹೇಳಿ? ಶಾರದೆ ಮತ್ತು ಕೇಳ್ತಾ ಇದ್ದಾಳೆ. ತನ್ನ ಕೈ ಕೊರಳು ತೋರಿಸ್ತಾ, ಇಲ್ಲಿ 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 ಚಿನ್ನ ಇತ್ತಲ್ಲ, ಎಲ್ಲ ಎಲ್ಲಿ ಅಂತ ಕೇಳ್ತಾಳೆ. ಚಂದ್ರಮಣಿಗೆ ದುಃಖ ಒತ್ತರಿಸಿ ಬಂತು. ಪುಟ್ಟ ಸೊಸೆಯನ್ನ ಎತ್ತಿ ಬಿಗಿದಪ್ಪಿಕೊಂಡು, ಮಗು ನೋಡು, ಮುಂದೆ ನಿನ್ ಗಂಡ ಅವಕ್ಕಿಂತ ಚೆನ್ನಾಗಿರೋ ಆಭರಣಗಳನ್ನ ಮಾಡಿಸಿ ಹಾಕ್ತಾನೆ ಅಂತ ಸಮಾಧಾನ ಹೇಳಿದ್ಲು. ಹೀಗೆ ಸಮಾಧಾನ ಹೇಳೋದಲ್ಲದೆ ಚಂದ್ರಮಣಿಗೆ ಇನ್ನೇನ್ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ. ಅತ್ತೆಯ ಮಾತು ಕೇಳಿ ಶಾರದೆಯೇನೋ ಸ್ವಲ್ಪ ಸಮಾಧಾನ ತಂದ್ಕೊಂಡ್ಲು. ಆದ್ರೆ ಅಲ್ಲೇ ಇದ್ದ ಶಾರದೆಯ ಸೋದರ ಮಾವನಿಗೆ ಈ ವಿಷಯ ಗೊತ್ತಾದಾಗ ಅವನು ಕಿಡಿಕಿಡಿ ಕಾರಿಬಿಟ್ಟ. ಈಗ ಅವನಿಗೆ ಸಮಾಧಾನ ಹೇಳುವವರು ಯಾರು? ಕೋಪದ ಭರದಿಂದ ಅದೇ ದಿನವೇ ಹುಡುಗಿಯನ್ನು ಕರೆದುಕೊಂಡು ಅವಳ ತವರ ಮನೆಗೆ ನಡೆದೇ ಬಿಟ್ಟ. ಚಂದ್ರಮಣಿಗೆ ತುಂಬಾ ದುಃಖವಾಯಿತು. ಆದ್ರೆ ಶ್ರೀರಾಮಕೃಷ್ಣರು ಮಾತ್ರ ಈ ಘಟನೆಯನ್ನ ತಮಾಷೆಯಾಗಿ ಪರಿಗಣಿಸಿದ್ರು. ಅವರು ನಗ್ತಾ ನಗ್ತಾ ತಾಯಿಗೆ ಹೇಳಿದ್ರು, ನೋಡಮ್ಮ, ಅವ್ರು ಏನೇ ಮಾಡ್ಲಿ ಆದ ಮದುವೆಯನ್ನ ನಿರಾಕರಿಸೋ ಹಾಗಿಲ್ವಲ್ಲ ಅಂತ. ಶ್ರೀರಾಮಕೃಷ್ಣರು ಹಳ್ಳಿಯಲ್ಲಿ ಸುಮಾರು 2 ವರ್ಷಗಳ ಕಾಲ ಇದ್ರು. ಈ ವೇಳೆಗೆ ಅವರ ಪತ್ನಿ ಶಾರದಿಗೆ 7 ವರ್ಷ ತುಂಬಿತು. ಮನೆತನದ ಸಂಪ್ರದಾಯದ ಪ್ರಕಾರ ಶ್ರೀರಾಮಕೃಷ್ಣರು ಕೆಲವು ದಿನ ಮಾವನ ಮನೆಯಲ್ಲಿ ಇರೋದಕ್ಕಾಗಿ ಹೋಗಿದ್ರು. ಜೊತೆಗೆ ಅವರ ಸೋದರ ಅಳಿಯ ಹೃದಯರಾಮನು ಹೋಗಿದ್ದ. ಹೋದವನೇ ತನ್ನ ಪುಟ್ಟ ಸೋದರತ್ತೆಯನ್ನ, ಶ್ರೀರಾಮಕೃಷ್ಣರು ಹೃದಯರಾಮನಿಗೆ ಸೋದರ ಮಾವ ಅಂದ ಮೇಲೆ ಶಾರದೆ ಸೋದರತ್ತೆ ಆಯ್ತಲ್ಲ, ಈ ಪುಟ್ಟ ಸೋದರತ್ತೆಯನ್ನ ಕುಳ್ಳಿರಿಸಿ ಅವಳ ಪಾದಗಳನ್ನ ಕಮಲ ಪುಷ್ಪಗಳಿಂದ ಪೂಜಿಸಿದ. ಇದರಿಂದ ಶಾರದೆಗೆ ಆದ ನಾಚಿಕೆ ಅಷ್ಟಿಷ್ಟಲ್ಲ. ಆಮೇಲೆ ಅವಳು ಕೂಡ ಇತರರು ಯಾರೂ ಹೇಳಿಕೊಡದಿದ್ರೂ ಸಹ ತಾನೇ ಹೋಗಿ ಶ್ರೀರಾಮಕೃಷ್ಣರ ಪಾದಗಳಿಗೆ ನಮಸ್ಕರಿಸಿ ಪಕ್ಕದಲ್ಲಿ ನಿಂತುಕೊಂಡು ಒಂದು ಬೀಸಣಿಗೆಯಿಂದ ಅವರಿಗೆ ಗಾಳಿ ಬೀಸಿದಳು. ಇದನ್ನು ಕಂಡು ಅಲ್ಲಿರುವವರಿಗೆಲ್ಲ ನಗುವೋ ನಗು. ಶ್ರೀರಾಮಕೃಷ್ಣರು ಕೆಲವು ದಿನ ಅಲ್ಲಿದ್ದು ಬಳಿಕ ಪುಟ್ಟ ಪತ್ನಿ ಶಾರದೆಯನ್ನ ಕರೆದುಕೊಂಡು ಕಾಮಾರಪುರಕ್ಕೆ ಬಂದರು. ಈ ಸಂದರ್ಭದಲ್ಲಿ ಪತ್ನಿ ಶಾರದೆಗೆ ಶ್ರೀರಾಮಕೃಷ್ಣರು ಒಂದು ಮಾತು ಹೇಳ್ತಾರೆ.
ನೋಡು, ನಿನಗೆ ಯಾವ ವಯಸ್ಸಿನಲ್ಲಿ ಮದುವೆ ಆಯ್ತು ಅಂತ ಯಾರಾದ್ರೂ ಕೇಳಿದ್ರೆ 5ನೇ ವರ್ಷಕ್ಕೆ ಅನ್ನು, 7ನೇ ವರ್ಷಕ್ಕೆ ಅನ್ಬೇಡ ಅಂತ ಹೇಳ್ಕೊಡ್ತಾರೆ. ಯಾಕೆ ಅಂದ್ರೆ ಪುಟ್ಟ ಹುಡುಗಿ ಆದ್ರಿಂದ 5ನೇ ವಯಸ್ಸಿನ ಘಟನೆಯನ್ನೇ ಮರೆತು ಬಿಟ್ಟು ಈ 7ನೇ ವಯಸ್ಸಿನಲ್ಲಿ ಗಂಡನ ಜೊತೆಯಲ್ಲಿ ಮಾವನ ಮನೆಗೆ ಬಂದದ್ದನ್ನೇ ಮದುವೆ ಅಂತ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಅಲ್ಲದೆ ಒಂದು ಹೊರಡೋ ದಿವಸ ಹೂವಿನ ಅಲಂಕಾರ ಮಾಡಿ ಪಾಯಸದ ಊಟ ಹಾಕಿ ಕಳಿಸಿದ್ರಿಂದ, ಜೊತೆಗೆ 4-6 ಜನ ಸೇರಿದ್ರಿಂದ ಅದನ್ನೇ ಮದುವೆ ಅಂತ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದ್ರಿಂದ ಶ್ರೀರಾಮಕೃಷ್ಣರು 5ನೇ ವಯಸ್ಸಿನಲ್ಲಿ ಮದುವೆ ಆಯ್ತು ಅನ್ಬೇಕು ಅಂತ ಹೇಳಿಕೊಡ್ತಾರೆ. ಶ್ರೀರಾಮಕೃಷ್ಣರು ಕಾಮಾರ್ಪುಕುರದಲ್ಲಿ ಕೆಲ ದಿನ ಇದ್ದು ಬಳಿಕ ದಕ್ಷಿಣೇಶ್ವರಕ್ಕೆ ಹೊರಟರು. ಶಾರದೆ ತವರಿಗೆ ಹಿಂತಿರುಗಿ ಬಂದ್ಲು. ತವರಿನಲ್ಲಿ ತಾಯಿಯ ಜೊತೆ ಸೇರಿ ಮನೆ ವಾರ್ತೆ ಕೆಲಸಗಳಲ್ಲಿ ಮಗ್ನಳಾದ್ಲು. ತಾಯಿಯ ವಾತ್ಸಲ್ಯಪೂರ್ಣ ಮಾರ್ಗದರ್ಶನದಿಂದ ಅವಳು ಎಲ್ಲ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಕಲಿತ್ಕೊಂಡ್ಲು. ತಾಯಿ ಅಡಿಗೆ ಮಾಡೋದಿಕ್ಕೆ ಅನಾನುಕೂಲವಾದ ದಿನಗಳಲ್ಲಿ ತಾನೇ ಅಡಿಗೆ ಮಾಡ್ತಿದ್ಲು. ಪುಟ್ಟ ಶಾರದೆ ಅಡಿಗೆ ಏನೋ ಮಾಡ್ತಿದ್ಲು, ಆದ್ರೆ ಭಾರವಾದ ಅನ್ನದ ತಪ್ಪಲೆಯನ್ನ ಒಲೆಯ ಮೇಲಿಂದ ಇಳಿಸೋದಕ್ಕೆ ಮಾತ್ರ ತಂದೆಯನ್ನ ಸಹಾಯಕ್ಕೆ ಕರೀತಿದ್ಲು. ಶಾರದೆ ತನ್ನ ಪುಟ್ಟ ತಮ್ಮಂದ್ರನ್ನ ದಿನ ಶಾಲೆಗೆ ಕಳಿಸಿಕೊಡೋದು ಮತ್ತು ಅಲ್ಲಿಂದ ಕರೆತರೋದು, ಈ ಕೆಲಸವನ್ನು ನೋಡಿಕೊಳ್ಬೇಕಾಗಿತ್ತು. ಅಲ್ಲದೆ ಮನೆಯ ಹಸುಗಳಿಗೆ ಬೇಕಾದ ಹುಲ್ಲನ್ನ ತಾನೇ ಹೋಗಿ ಕೊಯ್ದು ತರ್ತಿದ್ಲು. ಎಷ್ಟೋ ವೇಳೆ ನೀರಿನ ಹೊಂಡಗಳಲ್ಲಿ ಬೆಳೆದ ಹುಲ್ಲನ್ನ ಆ ಕೊರಳಾಳದ ನೀರಿಗಿಳಿದು ಕೊಯ್ದು ತರಬೇಕಾಗಿತ್ತು. ಹೊಲಗಳಲ್ಲಿ ಕಟಾವು ಮುಗಿದ ಮೇಲೆ ಅಲ್ಲಿ ಭತ್ತದ ತೆನೆಗಳು ಬಿದ್ದಿರ್ತಿದ್ವು. ಒಂದ್ ಜಾತಿಯ ಕೀಟಗಳು ಈ ಭತ್ತದ ತೆನೆಗಳನ್ನ ಹಾಗೆ ಕತ್ತರಿಸಿ ಬೀಳಿಸುತ್ತವೆ. ಕಟಾವು ಮುಗಿದ ಮೇಲೆ ಶಾರದೆ ಹೋಗಿ ಆ ತೆನೆಗಳನ್ನೆಲ್ಲ ಆರಿಸಿಕೊಂಡು ಬರ್ತಿದ್ಲು. ಹೀಗೆ ಶಾರದೆಗೆ ಮೈತುಂಬ ಕೆಲಸ. ಈ ಸಂದರ್ಭದಲ್ಲಿ ಅವಳಿಗೊಂದು ದಿವ್ಯಾನುಭವ ಆಗಿತ್ತು. ಏನು ಅಂತಂದ್ರೆ, ಶಾರದೆ ಅಷ್ಟೇ ವಯಸ್ಸಿನ ಇನ್ನೊಬ್ಬಳು ಹುಡುಗಿ ಅವಳ ಕೆಲಸ ಕಾರ್ಯಗಳಲ್ಲಿ ನೆರವಾಗ್ತಿದ್ಲು. ಅವಳ ಜೊತೆಲೆ ಓಡಾಡಿಕೊಂಡು ನಗ್ತಾ ನಗ್ತಾ ಆನಂದವಾಗಿ ಇರ್ತಿದ್ಲು. ಇದರಿಂದಾಗಿ ಶಾರದೆಯ ಬೇಸರ ಎಷ್ಟೋ ಕಡಿಮೆಯಾಗಿತ್ತು. ಆದ್ರೆ ಅವಳು ಯಾರು, ಎಲ್ಲಿಂದ ಬಂದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಹೀಗೆ ಮನೆವಾರ್ತೆಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಮಾಡ್ತಾ ಶಾರದೆ ಬೆಳೆದ್ಲು. ಈ ಮಧ್ಯೆ ಆಗಾಗ ಕಾಮಾರ್ಪುಕುರಕ್ಕೂ ಬಂದು ಹೋಗ್ತಿದ್ಲು. ಆದ್ರೆ ಅಲ್ಲಿ ರಾಮಕೃಷ್ಣರು ಇರ್ಲಿಲ್ಲ, ಅತ್ತೆ ಚಂದ್ರಮಣಿಯೂ ಇರ್ಲಿಲ್ಲ. ಅವರಿಬ್ರು ದಕ್ಷಿಣೇಶ್ವರದಲ್ಲಿ ಇರ್ತಿದ್ರು. ಆದ್ರೂ ಶಾರದೆ ಕಾಮಾರ್ಪುಕುರಕ್ಕೆ ಬಂದು ಹೋಗ್ತಿದ್ಲು. ಈ ಮಧ್ಯೆ ಒಂದು ಅತ್ಯದ್ಭುತ ಘಟನೆ ನಡೆಯಿತು. ಏನಂತಂದ್ರೆ, ಆಗ ಶಾರದೆಗೆ ವಯಸ್ಸು ಸುಮಾರು 13. ಹೀಗೆ ಕಾಮಾರ್ಪುಕುರದ ಪತಿಯ ಮನೆಗೆ ಬಂದಿದ್ದಾಳೆ. ಆದ್ರೆ ಅಲ್ಲಿ ಸ್ನಾನಕ್ಕೆ ಮನೆಯಿಂದ ಸ್ವಲ್ಪ ದೂರದಲ್ಲಿರೋ ಹಲದಾರ್ಪುಕುರ ಅನ್ನೋ ಕೆರೆಗೆ ಹೋಗಬೇಕಾಗಿತ್ತು. ಮನೆಯ ಹಿಂದ್ಗಡೆಗೆ ಒಂದು ಹಳ್ಳಿಯ ರಸ್ತೆ ಇತ್ತು. ಅದನ್ನ ದಾಟಿಕೊಂಡು ಆ ಕೆರೆಗೆ ಹೋಗಬೇಕಾಗಿತ್ತು. ಈ ಕಷ್ಟದ ಜೊತೆಗೆ ಆ ಕೆರೆಯ ಅಕ್ಕಪಕ್ಕದಲ್ಲಿ ಮನೆಗಳು ಬೇರೆ ಇವೆ. ಆಗಿನ ಕಾಲದಲ್ಲಿ ಒಳ್ಳೆಯ ಮನೆತನಸ್ಥ ಹೆಂಗಳಿಯರು ಏಕಾಂಗಿಯಾಗಿ ತಿರುಗೋ ಸಂಪ್ರದಾಯ ಇರಲಿಲ್ಲ. ಸಾಲದ್ದಕ್ಕೆ ಶಾರದೆ ತುಂಬಾ ಲಜ್ಜೆಯ ಸ್ವಭಾವದವಳು. ಈಗ ಆ ಕೆರೆಗೆ ದಿನ ಹೇಗೆ ಸ್ನಾನಕ್ಕೆ ಏಕಾಂಗಿಯಾಗಿ ಹೋಗೋದು? ಒಂದು ದಿನ ಹೀಗೆ ಸ್ನಾನಕ್ಕೆ ಅಂತ ಹೊರಟು ಹಿತ್ತಲ ಬಾಗಿಲ ಬಳಿ ನಿಂತಿದ್ದಾಳೆ. ನಿಂತು ಯೋಚಿಸ್ತಿದ್ದಾಳೆ, ಏನ್ ಮಾಡ್ಲಿ, ನಾನು ವಿವಾಹಿತ ಯುವತಿ, ಆ ಕೆರೆಗೆ ನಾನೊಬ್ಳೇ ಹೇಗ್ ಹೋಗ್ಲಿ ಅಂತ. ಹೀಗೆ ಚಿಂತೆ ಮಾಡ್ತಿದ್ದ ಹಾಗೆ ಅಲ್ಲಿ 8 ಜನ ಯುವತಿಯರು ಕಾಣಿಸ್ಕೊಂಡ್ರು. ಸರಿ, ಶಾರದೆ ಅವರ ಜೊತೆ ಹೊರಡೋದಕ್ಕೆ ಸಿದ್ಧಲಾದ್ಲು. ಆ ಯುವತಿಯರಲ್ಲಿ 4 ಜನ ಶಾರದೆಯ ಮುಂದಿನಿಂದ ನಡೆದ್ರು, ಇನ್ನು 4 ಜನ ಹಿಂದಿನಿಂದ ನಡೆದ್ರು. ಹೀಗೆ ಶಾರದೆಯ ಮೈಗಾವಲಾಗಿ ಈ 8 ಜನ ಯುವತಿಯರು ಪ್ರತಿದಿನ ಅವಳ ಜೊತೆ ಸ್ನಾನಕ್ಕೆ ಬಂದ್ರು. ಅವಳ ಜೊತೆಯಲ್ಲೇ ಸ್ನಾನ ಮಾಡಿದ್ರು. ಸ್ನಾನ ಮುಗಿದ ಮೇಲೆ ಮನೆಯವರೆಗೆ ಬಂದ್ರು. ಆಮೇಲೆ ಎಲ್ಲಿಗೆ ಹೋದ್ರೋ ಯಾರಿಗೂ ಗೊತ್ತಿಲ್ಲ. ಹೀಗೆ ಶಾರದೆ ಅಲ್ಲಿರೋವರೆಗೂ ಅವರು ಜೊತೆ ಕೊಟ್ರು. ಶಾರದೆಗೆ ಹಲವಾರು ಸಲ ಯೋಚನೆ ಬರ್ತಿತ್ತು,
ದಿನ ಈ ತರಹ ನನ್ನ ಜೊತೆಗೆ ಈ 8 ಜನ ಯುವತಿಯರು ಸ್ನಾನಕ್ಕೆ ಬರ್ತಾರಲ್ಲ, ಯಾರಿರ್ಬಹುದು ಇವರು ಅಂತ. ಕೊನೆಗೂ ಅವ್ರು ಯಾರು ಅಂತ ಶಾರದೆಗೆ ತಿಳಿಲಿಲ್ಲ. ನೀವು ಯಾರು ಅಂತ ಅವ್ರನ್ನ ಶಾರದೆ ಕೇಳಲೂ ಇಲ್ಲ. ಆದ್ರಿಂದ ನಮಗೂ ಗೊತ್ತಿಲ್ಲ. ಹಿಂದೂ ಪುರಾಣಗಳಲ್ಲಿ ಜಗನ್ಮಾತೆಗೆ ಅಷ್ಟ ಸಖಿಯರಿದ್ದಾರೆ ಅನ್ನೋ ಮಾತಿದೆ. ಶ್ರೀ ಶಾರದಾ ದೇವಿಯವರು ಸಾಕ್ಷಾತ್ ಜಗನ್ಮಾತೆಯೇ ಅಂತ ನಾವು ನೀವು ತಿಳಿಯೋ ಸ್ಥಿತಿಗೆ ಬಂದಿದ್ದೇವೆ ಎಂದು. ಆದ್ರಿಂದ ಆ 8 ಜನ ಯುವತಿಯರು ಜಗನ್ಮಾತೆಯ ಅಷ್ಟ ಸಖಿಯರು ಆ ರೂಪದಿಂದ ಬರ್ತಿದ್ರು ಅಂತ ತಿಳಿಯೋದಕ್ಕೆ ಏನು ಕಷ್ಟವಿಲ್ಲ. ಹೀಗೆ ಇನ್ನೂ 1 ವರ್ಷ ಕಳೆಯಿತು. ಶಾರದೆಗೆ ಈಗ 14 ವರ್ಷ ವಯಸ್ಸು. ಈ ಸಮಯದ ಸುಮಾರಿಗೆ ಶ್ರೀರಾಮಕೃಷ್ಣರು 3 ತಿಂಗಳ ಮಟ್ಟಿಗೆ ಕಾಮಾರಪುರಕ್ಕೆ ಬಂದರು. ಶಾರದೆಯ 7ನೇ ವಯಸ್ಸಿನಲ್ಲಿ ದಕ್ಷಿಣೇಶ್ವರಕ್ಕೆ ಹೋದವರು 7 ವರ್ಷಗಳ ದೀರ್ಘಕಾಲದ ಆಧ್ಯಾತ್ಮಿಕ ಸಾಧನೆಗಳನ್ನು ಮುಗಿಸಿ ಭಗವತ್ ಸಾಕ್ಷಾತ್ಕಾರದಿಂದ ದೊರೆತ ಪರಮಾನಂದವನ್ನ ತುಂಬಿಕೊಂಡು ಈಗ ಕಾಮಾರಪುರಕ್ಕೆ ಬಂದಿದ್ದಾರೆ. 7 ವರ್ಷ ಕಳೆದ ಮೇಲೆ ಶಾರದೆ ಈಗ ತನ್ನ ಪತಿಯ ಸಾನ್ನಿಧ್ಯದಲ್ಲಿ ಇರೋದಕ್ಕೆ ಅವಕಾಶವಾಗಿದೆ. ಹಿಂದೆ ತಾನು ಬಾಲಕಿಯಾಗಿದ್ದಾಗ ಪತಿ ಶ್ರೀರಾಮಕೃಷ್ಣರನ್ನ ನೋಡೋದಕ್ಕೂ ಈಗ ಯುವತಿಯಾಗಿ ಪತಿ ಶ್ರೀರಾಮಕೃಷ್ಣರನ್ನ ನೋಡೋದಕ್ಕೂ ಎಷ್ಟೊಂದು ವ್ಯತ್ಯಾಸ. ಈಗ ಅವಳು ಪತಿಯ ಭಾವನೆಗಳನ್ನೆಲ್ಲ ಗ್ರಹಿಸಬಲ್ಲವಳಾಗಿದ್ದಾಳೆ. ಇಂಥ ಅವಳ ಮುಂದೆ ಪತಿ ಶ್ರೀರಾಮಕೃಷ್ಣರು ಬಂದು ನಿಂತಾಗ ಅವಳ ಕಣ್ಣಿಗೆ ಅವರು ಹೇಗ್ ಕಂಡ್ರು? ಪರಮ ಕೋಮಲ ಹೃದಯದ ಕರುಣಾಮೂರ್ತಿಯಾಗಿ ಕಂಡ್ರು. ಅವರ ಪರಿಶುದ್ಧ ಹೃದಯ, ದಿವ್ಯ ಭಗವತ್ ಪ್ರೇಮ ಇವು ಅವರು ಸಾಮಾನ್ಯ ಮನುಷ್ಯರಂತಲ್ಲ ಅಂತನ್ನೋದನ್ನ ಸಾರಿ ಹೇಳ್ತಿದ್ವು. ಆದ್ರೆ ಅವರ ದೈನಂದಿನ ವ್ಯವಹಾರ ಮಾತ್ರ ಮಾನುಷ ಸಹಜವಾಗಿ ಇರೋ ಹಾಗೆ ಕಂಡ್ಲು ಶಾರದೆ. ಅವರು ತನ್ನೆಡೆಗೆ ತೋರಿದ ಆದರ, ವಿಶ್ವಾಸ, ಪ್ರೇಮ ಅಂತನ್ನೋದು ಸಂಪೂರ್ಣ ನಿಸ್ವಾರ್ಥದ್ದು ಅಂತನ್ನೋದನ್ನ ಗಮನಿಸಿದಳು ಶಾರದೆ. ಶಾರದೆ ಅಲ್ಲಿಯವರೆಗೆ ಅನೇಕ ಮನೆವಾರ್ತೆಯ ಕೆಲಸಗಳನ್ನ ಕಲಿತಿದ್ದಳು. ನಾಟಕ, ಬಯಲಾಟ, ಹರಿಕಥೆ ಇವುಗಳನ್ನೆಲ್ಲ ನೋಡಿ ಕೇಳಿ ಹಲವಾರು ವಿಷಯಗಳನ್ನ ಕಲಿತಿದ್ಲು. ಆದ್ರೆ ಈಗ ಸ್ವಯಂ ಪತಿ ಶ್ರೀರಾಮಕೃಷ್ಣರೇ ತಮ್ಮ ಸಹಧರ್ಮಿಣಿಗೆ ಲೌಕಿಕ ಹಾಗೂ ಆಧ್ಯಾತ್ಮಿಕವಾದ ಇನ್ನಷ್ಟು ಹೆಚ್ಚಿನ ಶಿಕ್ಷಣ ನೀಡಿದರು. ಮೊದಲು ಅವರು ತಮ್ಮ ಪತ್ನಿಯ ಹೃದಯವನ್ನ ಪ್ರೇಮದ ಬಲದಿಂದ ಗೆದ್ದುಕೊಂಡ್ರು. ಬಳಿಕ ಅವರು ಅಲ್ಲಿಯವರೆಗೆ ಪಡೆದ ದಿವ್ಯಾನುಭವಗಳನ್ನ ಅವಳ ಹೃದಯಕ್ಕೆ ಧಾರೆ ಎರೆದರು. ಒಂದು ಕಡೆಯಿಂದ ಅವರು ಅವಳಿಗೆ ಶೀಲ ಸಂಪನ್ನವಾದ ಪರಿಪೂರ್ಣ ಜೀವನ ಅಂದ್ರೆ ಏನು ಅಂತ ಅನ್ನೋದನ್ನು ತೋರಿಕೊಟ್ರು. ಆ ಪರಿಪೂರ್ಣ ಜೀವನವನ್ನ ಸಿದ್ಧಿಸಿಕೊಳ್ಳೋದಕ್ಕೆ ಎಲ್ಲ ಬಗೆಯ ಭೋಗಾಸಕ್ತಿಯನ್ನ ಹೇಗೆ ತ್ಯಾಗ ಮಾಡಬೇಕಾಗ್ತದೆ ಅನ್ನೋದನ್ನು ತೋರಿಕೊಟ್ರು. ಮನೋವಾಕ್ಕಾಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಹೇಗೆ ಆಧ್ಯಾತ್ಮಿಕ ಜೀವನದ ಪರಮೋನ್ನತಿಯನ್ನ ಪಡೆಯಬಹುದು ಅನ್ನೋದನ್ನು ತೋರಿಕೊಟ್ರು. ಇನ್ನೊಂದು ಕಡೆಯಿಂದ ಅವಳ ದೈನಂದಿನದ ಕರ್ತವ್ಯಗಳನ್ನ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ತಿಳಿಸಿಕೊಟ್ರು. ದೇವರನ್ನ ಹೇಗೆ ಪೂಜಿಸಬೇಕು, ಬ್ರಾಹ್ಮಣರನ್ನ ಹೇಗೆ ಗೌರವಿಸಬೇಕು, ಅತಿಥಿಗಳನ್ನ ಹೇಗೆ ಆದರಿಸಬೇಕು, ಹಿರಿಯರಿಗೆ ಹೇಗೆ ಗೌರವ ತೋರಿಸಬೇಕು, ಕಿರಿಯರೊಂದಿಗೆ ಹೇಗೆ ವಿಶ್ವಾಸದಿಂದ ಇರಬೇಕು ಮತ್ತು ಇಡೀ ಕುಟುಂಬಕ್ಕೆ ಹೇಗೆ ನೆರವಾಗಬೇಕು ಅಂತನ್ನೋ ವಿಚಾರಗಳನ್ನೆಲ್ಲ ವಿವರವಾಗಿ ತಿಳಿಸಿಕೊಟ್ರು. ಇವಷ್ಟಲ್ಲದೆ ವಿವೇಕಪೂರ್ಣವಾಗಿ ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನು ತಿಳಿಸಿಕೊಡ್ತಾರೆ. ವಿವೇಕಪೂರ್ಣವಾಗಿ ನಡೆದುಕೊಳ್ಳೋದು ಅಂತಂದ್ರೆ ಯಾವ್ಯಾವ ಕಾಲದಲ್ಲಿ ಹೇಗೆ ನಡೆದುಕೊಳ್ಬೇಕು, ಯಾವ್ಯಾವ ಸ್ಥಳದಲ್ಲಿ ಹೇಗೆ ನಡೆದುಕೊಳ್ಬೇಕು, ಯಾವ್ಯಾವ ವ್ಯಕ್ತಿಗಳೊಂದಿಗೆ ಹೇಗೆ ನಡೆದುಕೊಳ್ಬೇಕು, ಮನೆಯವರ ಜೊತೆಯಲ್ಲಾದ್ರೆ ಹೇಗೆ ನಡೆದುಕೊಳ್ಬೇಕು, ಹೊರಗಿನವರ ಜೊತೆಯಲ್ಲಾದ್ರೆ ಹೇಗೆ ನಡೆದುಕೊಳ್ಬೇಕು ಅಂತನ್ನೋ ವಿವರಗಳನ್ನೆಲ್ಲ ತಿಳಿಸಿಕೊಟ್ರು. ಅಲ್ಲದೆ ಗಾಡಿಯನ್ನೇ ಆಗ್ಲಿ, ದೋಣಿಯನ್ನೇ ಆಗ್ಲಿ ಹತ್ತೋವಾಗ ಇಳಿಯೋವಾಗ ಹೇಗೆ ಎಚ್ಚರವಾಗಿರಬೇಕು,
ಅನ್ನೋದನ್ನು ತಿಳಿಸಿಕೊಟ್ರು. ಯಾಕೆ ಅಂದ್ರೆ ಗಾಡಿಯಲ್ಲಿ ಯಾವ ಸಾಮಾನು ಉಳಿದು ಹೋಗದ ಹಾಗೆ ನೋಡಿಕೊಳ್ಳೋದಕ್ಕೋಸ್ಕರ ಈ ವಿವೇಚನೆ ಕೊಟ್ರು. ಇದಲ್ಲದೆ ಸರಿಯಾದ ರೀತಿಯಲ್ಲಿ ದೀಪ ಹಚ್ಚೋದು ಹೇಗೆ, ತಾಂಬೂಲ ತಯಾರಿಸೋದು ಹೇಗೆ ಅಂತ ಅನ್ನೋದನ್ನು ತಿಳಿಸಿಕೊಟ್ರು. ಹೀಗೆ ಅವರ ಪಾಠ ಪಟ್ಟಿ ತುಂಬಾ ಅದ್ಭುತವಾಗಿತ್ತು. ಸ್ವತಃ ಶಾರದೆ ತುಂಬಾ ಸರಳ ಹೃದಯದವಳು, ತುಂಬಾ ಪರಿಶುದ್ಧ ಹೃದಯಳು, ಭಗವದ್ಭಕ್ತಿ ಸಂಪನ್ನೆ. ಆದ್ರಿಂದ ಶ್ರೀರಾಮಕೃಷ್ಣರು ಕಲಿಸಿದ ಪಾಠವನ್ನ ತುಂಬ ಶ್ರದ್ಧೆಯಿಂದ ಹೃದ್ಗತ ಮಾಡಿಕೊಂಡ್ಲು. ಮಾತ್ರವಲ್ಲ, ಶ್ರೀರಾಮಕೃಷ್ಣರ ಶಿಕ್ಷಣ ವಿಧಾನದಿಂದ ಅವಳಿಗೆ ತುಂಬಾ ಆನಂದವಾಯಿತು. ಯಾಕೆ ಅಂದ್ರೆ ಶ್ರೀರಾಮಕೃಷ್ಣರು ತುಂಬಾ ಉತ್ಸಾಹದಿಂದ ಹೇಳಿಕೊಡ್ತಿದ್ರು ಕೂಡ ಅದರಲ್ಲಿ ಸ್ವಾರ್ಥೋದ್ದೇಶ ಇರಲಿಲ್ಲ, ಅದರಲ್ಲಿ ಮೋಹದ ಕಿಲುಬಿರಲಿಲ್ಲ. ಹೀಗೆ ಶ್ರೀರಾಮಕೃಷ್ಣರ ಸಾನ್ನಿಧ್ಯದಿಂದ ಶಾರದೆ ಬಹಳ ಕಲಿತು ನಲಿದ್ಲು. ಮುಂದೆ ಶ್ರೀ ಶಾರದಾ ಮಾತೆಯವರು ಈ ದಿನಗಳನ್ನ ನೆನಪಿಸಿಕೊಂಡು ಭಕ್ತರ ಹತ್ತಿರ ಹೇಳ್ತಾರೆ, ಅಂದಿನಿಂದ ನನ್ನ ಹೃದಯದೊಳಗೆ ಒಂದು ಆನಂದದ ಅಮೃತ ಕಲಶ ಇಟ್ಟಾಗೆ ನನಗನಿಸ್ತಿತ್ತು. ನನ್ನ ಮನಸ್ಸು ಎಂಥ ದಿವ್ಯಾನಂದವನ್ನ ಅನುಭವಿಸ್ತಿತ್ತು ಅನ್ನೋದನ್ನ ಕೇವಲ ಮಾತಿನ ಮೂಲಕ ಕಿಂಚಿತ್ತೂ ತಿಳಿಸೋದಕ್ಕೆ ಸಾಧ್ಯವಿಲ್ಲ ಅಂತ. ಹೀಗೆ ಈ ದಿವ್ಯ ದಂಪತಿಗಳು ಈ ಲೋಕಕ್ಕೆ ಆಗಮಿಸಿ ದಾಂಪತ್ಯ ಜೀವನಕ್ಕೆ ಒಂದು ದಿವ್ಯಾದರ್ಶವನ್ನ ತೋರಿಕೊಟ್ರು ಅಂತ ಇಲ್ಲಿಯವರೆಗೆ ಹೇಳಿ, ಉಳಿದದ್ದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್.